ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇದಂ ವಿಷ್ಣುರ್ವಚಕ್ರಮೇ ಶ್ರೇಧಾ ನಿದದೆ ಪದಂ ಸಮೂಢಮಸ್ಯ ಭಾಗುಂ ಸುರೇ. ಇಷ್ಟದೇವತಾ ಕುಲದೇವತಾ ಗ್ರಾಮದೇವತಾಭ್ಯೋ ನಮಃ. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು. ಹಾಗೂ ಕರ್ನಾಟಕ ಟಿ ವಿ ಯಶಸ್ಸು ಸಿಕ್ಕಿ ದಿನೇ ವಾರೆ ಮಾಸೆ ವರ್ಷೆ ದಿನ ಪರ್ಯಂತವಾಗಿ ಯಶಸ್ಸು ಸಿಕ್ಕಿ ಜನರ ಆಧಾರವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಕರ್ನಾಟಕ ಟಿ ವಿ ಎಲ್ಲದಕ್ಕೂ ಒಳ್ಳೇದು ಮಾಡ್ತಾ ಇದ್ದಾರೆ. ಮತ್ತು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಯಶಸ್ಸು ಸಿಕ್ಕಿ ದೇವರ ಆಶೀರ್ವಾದ ಸಿಕ್ಕಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ದಿವಸ ನಾವು ಏನು ಕಾರ್ಯಕ್ರಮ ತಗೊಳ್ತಾ ಇದ್ದೀವಿ ಅಂತಂದರೆ, ನಮಗೆ ಯಾವತ್ತೂ ಸಹ ಯುಗಾದಿಗೆ ನಮಗೆ ಹೊಸ ವರ್ಷ ಅಂತ ನಾವು ತಿಳ್ಕೊಬೇಕಾಗತ್ತೆ. ಯಾವತ್ತೂ ಸಹ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂತಕ್ಕಂಥದ್ದು ವಿಶೇಷತೆ. ಇವತ್ತಿನ ದಿವಸ ನಮಗೆ ಒಂದು ಜನಕ್ಕೆ ಒಳ್ಳೆಯದಾಗಲಿ ಅಂತಕ್ಕಂಥದ್ದು 2026 ಯಾವ ರೀತಿ ಇರುತ್ತೆ ಭವಿಷ್ಯ ಅಂತಕ್ಕಂಥದ್ದು ಎಲ್ಲರಿಗೂ ಕುತೂಹಲ ಇರುತ್ತೆ. ಯಾಕೆಂದರೆ ನಮಗೆ ಯುಗ ಹುಟ್ಟೋದೇ ಹೊಸ ವರ್ಷಕ್ಕೆ, ಯುಗಾದಿ ಹಬ್ಬದ ದಿವಸ. ಅದಕ್ಕೆ ಆ ಹಾಡೇ ಇದೆ ನೋಡಿ, ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂತಕ್ಕಂಥದ್ದು. ಇವತ್ತು ನಾವು ಜನವರಿಯಿಂದ ಹೊಸ ವರ್ಷ ಅಂತ ನಾವು ತಗೊಳ್ತೀವಿ. ಅದು ನಮ್ಗೆ ಇಂಪಾರ್ಟೆಂಟು ಯುಗಾದಿಗೆ. ಆದರೂ ಸಹ 2026 ವರ್ಷ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡಕ್ಕೆ ಹೋಯ್ತು ಅಂತಂದರೆ, ಇವತ್ತಿನ ದಿವಸ ನಮಗೆ ದೈವಂ ಮಾನುಷ ರೂಪೇಣ, ಗ್ರಹಗತಿಗಳ ಆಧೀನದಲ್ಲಿ ನಾವು ಮಾನವರಿದ್ದೀವಿ. ನಾವು ಅದಕ್ಕೆ ನೋಡಿ ಇವತ್ತಿನ ದಿವಸ ಬರೀ ಕಷ್ಟದಲ್ಲೇ ಒದ್ದಾಡ್ತಾ ಇದ್ದೀವಿ ನೋಡಿ. ದುಡ್ಡಿದ್ರೆ, ಅನುಕೂಲ ಇದ್ದರೆ, ಊಟ ಇದ್ದರೆ, ಪ್ರತಿಯೊಂದು ಅನುಕೂಲ ಇದ್ರೂ ಸಹ ನಾವಿವತ್ತು ನೆಮ್ಮದಿ ಜೀವನ ಮಾಡೋಕ್ಕೆ ಆಗ್ತಾ ಇಲ್ಲ. ಬರೀ ಕಾಯಿಲೆಯಿಂದ ನರಳ್ತಾ ಇದ್ದೀವಿ. ಇದಕ್ಕೆಲ್ಲ ಮೂಲ ಗ್ರಹಗತಿಗಳು. ಅದಕ್ಕೆ ನಾವು ಗ್ರಹಗತಿಗಳು ತಗೊಂಡಾಗ ಫಸ್ಟು ನಾವು ರಾಶಿಯಿಂದ ತಗೊಂಡ್ರೆ ಗೋಚಾರ ಅಂತಕ್ಕಂಥದ್ದು ನಾವು ಹೇಳ್ತೀವಿ. ಲಗ್ನದಿಂದ ತಗೊಂಡ್ರೆ ಮನಸ್ಸು ಮತ್ತು ತಲೆ. ಈ ಲಗ್ನದಿಂದ ತಗೊಂಡ್ರೆ ನೋಡಿ, ನಮಗೆ ಲಗ್ನದಲ್ಲಿ 1ನೇದು 2ನೇದು 12 ಮನೆ ಇರುತ್ತೆ. ತನುಭಾವ ಮತ್ತು ದ್ವಿತೀಯ ಭಾವ ಧನಸ್ಥಾನ, 3ನೇ ಭಾವ ಭ್ರಾತೃಸ್ಥಾನ, 4ನೇ ಭಾವ ಸುಖಸ್ಥಾನ ಅಂದರೆ ಕುಟುಂಬ ಸ್ಥಾನ, 5ನೇ ಭಾವ ಪಂಚಮಸ್ಥಾನ ಅಂತ ನಾವು ಹೇಳ್ತೀವಿ. 5ನೇ ಮನೆಗೆ ನಾವು ಏನೇನು ಪುಣ್ಯ ಮಾಡಿದ್ದೀವಿ, ಏನು ಪಾಪ ಮಾಡಿದ್ದೀವಿ ಅಂತಕ್ಕಂಥದ್ದೆಲ್ಲ ಗೊತ್ತಾಗತ್ತೆ. 6ನೇ ಭಾವದಲ್ಲಿ ಯಾರು ಶತ್ರುಗಳು, ನಮ್ಗೆ ಏನು ತೊಂದರೆ ಆಗುತ್ತೆ, ಯಾರಿಂದ ನಾವು ಲಾಸ್ ಆಗ್ತೀವಿ ಅಂತಕ್ಕಂಥದ್ದು 6ನೇ ಮನೆಯಿಂದ ಗೊತ್ತಾಗುತ್ತೆ. 7ನೇ ಮನೆ ಸಪ್ತಮ ಸ್ಥಾನ ಅಂತಕ್ಕದ್ದು, ನಮಗೆ ಎಂಥ ಹೆಂಡತಿ ಬರ್ತಾರೆ, ಗಂಡಸರಿಗಾದರೆ ಹೆಂಗಸರಿಗಾದರೆ ಎಂಥ ಗಂಡ ಬರ್ತಾನೆ ಅಂತಕ್ಕಂಥದ್ದೆಲ್ಲ 7ನೇ ಮನೆಯಿಂದ ಗೊತ್ತಾಗುತ್ತೆ. 8ನೇ ಮನೆ ನೋಡಿ ನಮ್ಮ ಆಯುಷ್ಯ ಸ್ಥಾನ. ಆಯುಷ್ಯ ಸ್ಥಾನ ಅಂದರೆ ರಂಧ್ರಸ್ಥಾನ, ಮಾಂಗಲ್ಯ ಸ್ಥಾನ ಕೂಡ ಆಗ್ತಕ್ಕಂಥದ್ದು. 9ನೇದು ಭಾಗ್ಯ. ಅದಕ್ಕೆ ನೋಡಿ ಕಾಲಚಕ್ರ 3 ತಲೆ ಚೆನ್ನಾಗಿರುತ್ತೆ, 3 ತಲೆ ಬಡವರಾಗಿರ್ತಾರೆ. 10ನೇ ಸ್ಥಾನ ಕರ್ಮಸ್ಥಾನ, ಕರ್ಮ ರಿಟರ್ನ್ಸ್ ಅಂತ ನಾವು ಹೇಳ್ತೀವಲ್ಲ, ನಮ್ಮ ಪಾಪಗಳೆಲ್ಲೋ ಸಹ ನಮ್ಮ ಬೆನ್ನಿಂದ ಇರ್ತಕ್ಕಂಥದ್ದು, ಅದೇ ಕರ್ಮಸ್ಥಾನ. 11ನೇ ಸ್ಥಾನ ಲಾಭಸ್ಥಾನ. ನಾವು ಯಾವ ರೀತಿ ಸಂಪಾದನೆ ಮಾಡ್ತೀವಿ, ಯಾವ ರೀತಿ ಅಭಿವೃದ್ಧಿ ಆಗ್ತೀವಿ, ಯಾವ ರೀತಿ ನಮಗೆ ಮನೆ ಮಠ ಆಸ್ತಿ ಅಂತಸ್ತು ಅಭಿವೃದ್ಧಿ ಯಶಸ್ಸು ವಾಹನ ಇವೆಲ್ಲ ಸಿಗ್ತಕ್ಕಂಥದ್ದು 11ನೇ ಮನೆ. 12ನೇ ಮನೆ ತಗೊಂಡ್ರೆ ನೋಡಿ ನಾವು ದಿವಾಳಿ. 12ನೇ ಮನೆಗೆ ಯಾರಾದರೂ ದುಷ್ಟಗ್ರಹಗಳು ಸೇರ್ಕೊಂಡ್ಬಿಡ್ತು ಅಂತಂದರೆ ಯಶಸ್ಸು ಸಿಕ್ಕಲ್ಲ, ಅಭಿವೃದ್ಧಿ ಸಿಕ್ಕಲ್ಲ, ಆರೋಗ್ಯ ಸಿಕ್ಕಲ್ಲ. ಬರೀ ಕಾಯಿಲೆಯಿಂದ ನರಳೋದು, ಅಥವಾ ಒಂದು 10 ರೂಪಾಯಿ ಬಂದರೆ 50 ರೂಪಾಯಿ ಖರ್ಚಾಗಿ ಹೋಗುತ್ತೆ. ಇದು 12ನೇ ಮನೆ ವ್ಯಯಸ್ಥಾನ. ಇದು ನಮ್ಮ ಜಾತಕದ ಫಲ. ಅದರಿಂದ ಇವತ್ತು ನಾನು ತಗೊಳ್ತಕ್ಕಂಥದ್ದು ಮ್ಯಾಟ್ರ್ ಏನಪ್ಪ ಅಂತಂದರೆ, 2026 ಮೇಷರಾಶಿಯಿಂದ ಮೀನರಾಶಿ ತನಕ ಯಾವ್ಯಾವ ಗ್ರಹಗತಿಗಳು ಏನೇನು ತೊಂದರೆಗಳು ಕೊಡುತ್ತೆ, ಏನು ಒಳ್ಳೆ ಫಲ ಕೊಡುತ್ತೆ, ಏನು ಪರಿಹಾರ, ಯಾವ ಅದೃಷ್ಟದ ನಂಬರು ಅಂತಕ್ಕಂಥದ್ದನ್ನೆಲ್ಲ ನಾನು ಇವತ್ತಿನ ದಿವಸ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ದಿವಸ ಫಸ್ಟ್ ನಾವು ಮೇಷರಾಶಿಗೆ ಹೋಗೋಣ. 2026 ವರ್ಷ ಭವಿಷ್ಯ ನೋಡಿ. ಮೇಷರಾಶಿಯಲ್ಲಿ ಉದ್ಯೋಗದಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು, ಮತ್ತು ಹೊಸ ಅವಕಾಶಗಳು ಹುಡುಕೊಂಡು ಬರ್ತಾ ಇರುತ್ತೆ. ನೀವು ಕೋಪ ಕಡಿಮೆ ಮಾಡ್ಕೋಬೇಕಾಗತ್ತೆ. ಮೇಷರಾಶಿಯವರು ತುಂಬ ಕೋಪಿಷ್ಟ್ರು. ಯಾವತ್ತೂ ಕೋಪ ನಾಶನ ಮಾಡುತ್ತೆ. ನೀವು ಮುಂದೆ ಹೋಗ್ತಾ ಅಭಿವೃದ್ಧಿ ಮಾಡಬೇಕಾದ್ರೆ ಸೌಮ್ಯವಾಗಿರಬೇಕು ಮೇಷರಾಶಿಯವರು. ಉದ್ಯೋಗ ಸಿಕ್ಕತ್ತೆ, ಹಣಕಾಸಿನಲ್ಲಿ ಯಶಸ್ಸು, ಮತ್ತು
ಕುಟುಂಬದಲ್ಲಿ ಸಂತೋಷ ಹೆಚ್ಚುವುದು, ಮತ್ತು ನಾನಾ ರೀತಿ ಸಹ ಸಂಪಾದನೆ ಆಗ್ತಕ್ಕಂಥದ್ದು. ನೋಡಿ, ಒಡವೆ ಮಾಡ್ತಕ್ಕಂಥವ್ರಿಗೆ ಅದೃಷ್ಟ ಇದೆ. ಮಣ್ಣು ವ್ಯಾಪಾರ ಅಂದರೆ ಮರಳು ಮಾಡ್ತಾರೆ ನೋಡಿ, ಸಿಮೆಂಟು, ಜಲ್ಲಿ, ಕಲ್ಲು, ಇವ್ರಿಗೆಲ್ಲ ಈ ವರ್ಷ 26 ತುಂಬ ಲಾಭ ಗಳಿಸ್ತಕ್ಕಂಥದ್ದಿದೆ. ಮತ್ತು ಆರೋಗ್ಯದಲ್ಲಿ ಎಚ್ಚರಿಕೆ, ಏಕೆಂದರೆ ನಾವು ಭಯ ಪಡಿಸ್ತಾ ಇಲ್ಲ, ನೀವು ಮುಂದೆ ಆಗ್ತಕ್ಕಂಥದ್ದನ್ನು ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಮೇಷರಾಶಿಯವರು ಆರೋಗ್ಯ ತುಂಬ ಕೇರ್ಫುಲ್ ನೋಡ್ಕೋಬೇಕು. BP, ಶುಗರ್ ಇದ್ದರೆ, ಮತ್ತು ಕ್ಯಾನ್ಸರ್ ಇದ್ದರೆ, ಮತ್ತು ಅಲ್ಸರ್ ಇದ್ದರೆ, ಪೈಲ್ಸ್ ಇದ್ದರೆ ಪ್ರತಿಯೊಬ್ಬರೂ ಸಹ ಎಚ್ಚೆತ್ಕೊಳ್ಳಿ. ಮೇಷರಾಶಿಯವರು ಹುಷಾರಾಗಿರಬೇಕು ಅಂತ ನಾವು ಹೇಳ್ತಾ ಇದ್ದೀವಿ, ಇವತ್ತು ಭಯ ಪಡಿಸ್ತಾ ಇಲ್ಲ. ಈ ಜ್ಯೋತಿಷ್ಯ ಸೂಚನೆ ಮಾಡುತ್ತೆ. ಜ್ಯೋತಿ ಅಂದರೆ ಬೆಳಕು, ವಿಷಯ ಅಂದರೆ ನಾವು ಆಚೆಗೆ ತಿಳ್ಕೊಬೇಕಾಗತ್ತೆ. ಜ್ಯೋತಿಷ್ಯ ಅಂತಕ್ಕಂಥದ್ದೇ ವಿಷಯ. ಈ ವಿಷಯ ನೀವು ತಿಳ್ಕೊಂಡು ಮುಂದೆ ಹೋದರೆ ಮೇಷರಾಶಿಯವರಿಗೆ 100% ಒಳ್ಳೆಯದಾಗತ್ತೆ. ಪ್ರತಿ ಮಂಗಳವಾರ ಇವರು ಹನುಮಾನ್ ಚಾಲಿಸಾನ್ ಪಾರಾಯಣ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಕುಜನ ಮಂತ್ರ ಬರುತ್ತೆ, ಓಂ ಕುಜಗ್ರಹಾಧಿಪತಯೇ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಂಡು ಸಹ ಒಳ್ಳೆಯದಾಗತ್ತೆ. ಮತ್ತೆ ಸಹ ಧರಣೀಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಯಸ್ತಂಚ ಮಂಗಲಂ ಪ್ರಣಮಾಮ್ಯಹಂ ಅಂತಕ್ಕಂಥದ್ದು ಕೇಳಿಸ್ಕೊಂಡ್ರೂ ಸಹ ಇವರಿಗೆ ಕುಜು ದೋಷ ಮತ್ತೆ ಒಳ್ಳೆಯದಾಗತ್ತೆ. ಲಕ್ಷ್ಮೀ ನರಸಿಂಹ ಅಥವಾ ಸುಬ್ರಹ್ಮಣ್ಯಂಗೆ 2026 ಪೂರ್ತಿ ಸಹ ಕೆಂಪು ಹೂವು ಅರ್ಪಣೆ ಮಾಡಿದ್ರೆ ತುಂಬ ಒಳ್ಳೆ ಫಲ ಸಿಕ್ಕತ್ತೆ. ಇವರು ಶುಭ ದಿನ ಮಂಗಳವಾರ ಮತ್ತು ಭಾನುವಾರ. ಅದೃಷ್ಟ ಸಂಖ್ಯೆ 3, 9. ಇವರು ಮಂಗಳಾಯನ ಅಂತ ಹೇಳ್ಕೊಂಡು ಸಹ ಮೇಷರಾಶಿಯವರಿಗೆ ಅನುಕೂಲ ಆಗತ್ತೆ. ಇನ್ನು ಮುಂದಿನ ರಾಶಿಗೆ ವೃಷಭ ರಾಶಿಗೆ ಹೋಗ್ತಕ್ಕಂಥದ್ದು. ಇವತ್ತಿನ ದಿವಸ ವೃಷಭ ರಾಶಿಯವರಿಗೆ ಎತ್ತು. ವೃಷಭ ರಾಶಿಗೆ ಎತ್ತು ಅಂತ ನಾವು ಕರಿತೀವಿ. ದುಡಿಯೋದು, ಬರೀ ದುಡಿಬೇಕು. ಅದರಿಂದ ಇವತ್ತಿನ ದಿವಸ ವೃಷಭ ರಾಶಿಯವರಿಗೆ ವ್ಯವಹಾರ, ಹೂಡಿಕೆ, ಮತ್ತು ಪ್ರತಿ ಏನರಲ್ಲಿ ಹೂಡಿಕೆ ಮಾಡಿರ್ತಾರೋ ಅವ್ರಿಗೆ 2026 ಲಕ್ ಅಂತಾನೆ ಹೇಳಬೇಕಾಗತ್ತೆ. ಇಷ್ಟು ದಿವಸ ಅವರು ಹೋದ ವರ್ಷ ಎಲ್ಲ ತುಂಬ ಕಷ್ಟ ಅನುಭವಿಸಿದ್ರು. ಹೆಲ್ತ್ ಇಶ್ಯೂ, ಹೊಟ್ಟೆ ನೋವು, ಮತ್ತು ನಾನಾ ರೀತಿ ಥರದ ತೊಂದರೆಗಳನ್ನೆಲ್ಲ ಅನುಭವಿಸಿದ್ದೀರಾ. ವೃಷಭ ರಾಶಿಯವರು 2026 ಅದೃಷ್ಟದ ದಿನ ಅಂತಾನೆ, ಅದೃಷ್ಟದ ವರ್ಷ ಅಂತಾನೆ ಹೇಳಬೇಕಾಗತ್ತೆ. ಹೂಡಿಕೆಗಳಿಗೆ ಉತ್ತಮ ವರ್ಷ, ಮತ್ತು ಸಂಬಂಧಗಳಲ್ಲಿ ಸಮಾಧಾನ, ಕುಟುಂಬದಲ್ಲಿ ಬೆಂಬಲ ಮತ್ತು ಪ್ರಯಾಣ ಯೋಗ. ಫಾರಿನ್ಗೆ ಹೋಗೋರು ಫಾರಿನ್ಗೆ ಹೋಗಿ ಬರ್ತಾರೆ, ಮತ್ತು ಬಿಸ್ನೆಸ್ ಮಾಡೋರು ಬಿಸ್ನೆಸ್ ಮಾಡ್ತಾರೆ. ಹೊಸ ಹೂಡಿಕೆ ವ್ಯಾಪಾರ ಸಂಬಂಧಗಳಲ್ಲಾಗತ್ತೆ. ಮದುವೆ ಆಗಿರೋದಿಲ್ಲ, ಈ ವರ್ಷ ಮದುವೆ ಆಗತ್ತೆ. ಮತ್ತು ಪ್ರತಿಯೊಬ್ಬರಿಗೂ ಸಹ ಏನೇನು ಅಂದ್ಕೊಂಡಿದ್ರು 2026 ತುಂಬ ಅನುಕೂಲ ಆಗ್ತಕ್ಕಂಥದ್ದು ವೃಷಭ ರಾಶಿಯವರಿಗಿದೆ. ಇವರಿಗೆ ಲಕ್ಷ್ಮೀ ಪೂಜೆ, ಲಕ್ಷ್ಮಿನ ವಿಶೇಷವಾಗಿ ಆರಾಧನೆ ಮಾಡ್ಕೊಂಡೋದ್ರಿಂದ ಇವರಿಗೆ ಲಕ್ಷ್ಮೀ ಸಹ ಕೃಪಾ ಕಟಾಕ್ಷ ಸಿಕ್ಕತ್ತೆ. ಏಕೆಂದರೆ ವೃಷಭ ರಾಶಿ ಅಧಿಪತಿ ಶುಕ್ರ ಪೂಜೆ ಮಾಡೋದೇ ಲಕ್ಷ್ಮೀ ದೇವಿನ. ನಾವು ಯಾವಾಗ ಲಕ್ಷ್ಮೀ ದೇವನ್ನ ಆರಾಧನೆ ಮಾಡ್ತೀವೋ ಅವ್ರಿಗೆ ಅನುಕೂಲ ಆಗುತ್ತೆ. ಹಸಿರು ರತ್ನ ಮತ್ತು ರತ್ನ ಧರಿಸ್ಬೇಕಾದ್ರೆ ಇವರು ಹಸಿರಿನ ರತ್ನ ಧರಿಸ್ಕೊಂಡ್ರೆ ಗ್ರೀನು ಒಳ್ಳೆ ತುಂಬ ಅನುಕೂಲ ಆಗುತ್ತೆ. ಅದೃಷ್ಟ ಸಂಖ್ಯೆ 2 ಮತ್ತು 6. ಇವೆರಡು ನಂಬರ್ನ ನೀವು ಲಕ್ಕಿ ಇಟ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಅದೃಷ್ಟದ ಬಣ್ಣ ಹಸಿರು. ಶುಭವಾರ ಶುಕ್ರವಾರ, ಸೋಮವಾರ ನೀವೇನು ಕೆಲಸ ಮಾಡಿದ್ರೂ ಸಹ ಅನುಕೂಲ ಆಗುತ್ತೆ ವೃಷಭ ರಾಶಿಯವರಿಗೆ. ಬರ್ತಾ ದಿನಗಳು ತುಂಬ ಚೆನ್ನಾಗಿದೆ, ಅನಾನುಕೂಲತೆಗಳೇನೂ ಇಲ್ಲ. ಆರೋಗ್ಯ ಕೂಡ ಇವ್ರಿಗೆ ತುಂಬ ಚೆನ್ನಾಗಿದೆ. ಈ ವರ್ಷ ಏನು ಯೋಚನೆ ಮಾಡಬೇಕಾದ್ದಿಲ್ಲ, ತುಂಬ ಒಳ್ಳೆಯದಾಗಲಿ. ಇನ್ನು ಮುಂದಿನ ರಾಶಿಗೆ ಹೋದರೆ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಮಿಥುನ ರಾಶಿಯವರಿಗೆ ನೋಡಿ, ಇವತ್ತಿನ ದಿವಸ ಅವ್ರಿಗೂ ಸಹ ಉದ್ಯೋಗ ಮತ್ತು ಪದೋನ್ನತಿ, ಯಾರು ಪದವಿಲಿರ್ತಾರೋ ಅವ್ರಿಗೆ ಉನ್ನತ ಸ್ಥಾನಮಾನ ದರ್ಜೆಗೆ ಹೋಗ್ತಕ್ಕಂಥ ದಿನಗಳು ಕಾಪಾಡ್ತಾ ಇದೆ. ಶಿಕ್ಷಣದಲ್ಲಿ ಯಶಸ್ಸು, ಆದರೆ ಆರೋಗ್ಯದಲ್ಲಿ ಮಾತ್ರ ತುಂಬ ತೊಂದರೆ ಆಗ್ತಾ ಇದೆ. ಆರೋಗ್ಯನ ಎಚ್ಚೆತ್ಕೊಂಡ್ಬಿಟ್ರೆ ಇವರು ಆರೋಗ್ಯನ ನೋಡ್ಕೋಬೇಕಾಗತ್ತೆ. ಯಶಸ್ಸು ಸಿಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಆರೋಗ್ಯದ ಕಡೆ ಗಮನ ಕೊಡಬೇಕು. ಮತ್ತು ಏರುಪೇರು, ಮಾನಸಿಕ ಒತ್ತಡ, ಖಿನ್ನತೆಗೆ ಒಳಗಾಗ್ಬಿಡ್ತಾರೆ. ಮಿಥುನ ರಾಶಿಗೆ ದುಸ್ವಭಾವ ರಾಶಿ ಇದು, ಚಂಚಲ ಬುದ್ಧಿ. ಮಿಥುನ ರಾಶಿಯವರು ಯಾವತ್ತೂ ಸಹ ದೃಢ ಸಂಕಲ್ಪದಿಂದ ಇರಬೇಕು ಮಿಥುನ ರಾಶಿಯವರು. ಅದರಿಂದ ಅವರು ಮಾಡ್ತಕ್ಕಂಥದ್ದು ವಿಶೇಷವಾಗಿ ಲಕ್ಷ್ಮೀನಾರಾಯಣನ ಆರಾಧನೆ ಮಾಡಬೇಕು. ಅದಕ್ಕೆ ಪ್ರತಿದಿನ ಪ್ರಾತಃ ಕಾಲದಲ್ಲೆದ್ದು ಓಂ ನಮೋ ಶ್ರೀ ಲಕ್ಷ್ಮೀನಾರಾಯಣಾಯ ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ತುಂಬ ಅನುಕೂಲತೆಗಳು ಆಗತ್ತೆ. ಇವರು ವಿಶೇಷವಾಗಿ ಗಣಪತಿಯನ್ನು ಸಹ ಆರಾಧನೆ ಮಾಡ್ಕೋಬೇಕಾಗತ್ತೆ. ಪ್ರತಿದಿನ 21 ಗರಕೆಯನ್ನು ಮನೆಯಲ್ಲೇ ಗಣಪತಿಗೆ ಪಾದದಲ್ಲಿ ಇಟ್ಬಿಟ್ಟು ವಿಘ್ನೇಶ್ವರನನ್ನು ಕಾಪಾಡು ಅಂದರೆ ಅವತ್ತಿನ ದಿವಸ ಎಲ್ಲ ಅವರಿಗೆ ಯಶಸ್ಸು ಸಿಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ಮತ್ತು ವಿಶೇಷವಾಗಿ ಇವರು ಬುಧವಾರ
ಬುಧವಾರದಂದು ಯಾರಿಗಾದ್ರೂ ಅನಾಥ ಮಕ್ಕಳು, ಅನಾಥ ಅಂತ ಹೇಳಬಾರ್ದು, ಯಾವುದಾದ್ರೂ ದೇವಸ್ಥಾನಗಳಿಗೆ ಒಂದು ಹಣ್ಣನ್ನು ದಾನ ಮಾಡಿದ್ರಾಗೆ ತುಂಬ ಅನುಕೂಲತೆಗಳು ಆಗತ್ತೆ. ಯಾಕೆಂದ್ರೆ ಇವತ್ತಿನ ದಿವಸ ನಾವೇನಾದರೂ ಒಳ್ಳೇದು ಹೇಳಕ್ಕೆ ಹೋದ್ರೆ ಅದನ್ನು ಕೆಟ್ಟದಾಗಿ ಅರ್ಥ ಮಾಡ್ಕೊಳ್ತಾರೆ. ನಾವೇನಕ್ಕೂ ಗತಿ ಇಲ್ವಾ ಈ ಥರ ಹೇಳ್ತಾರಲ್ಲ ಪುರೋಹಿತರು ಅಂತಾರೆ. ನಮಗೆ ಬ್ರಾಹ್ಮಣರಿಗೆ ದಾನ ಕೊಟ್ಟರು ಸಹ ಒಳ್ಳೆಯದು, ನಮಗೆ ಕೊಡಿ ಅಂತ ಹೇಳಿದ್ರು ಸಹ ಕೆಟ್ಟದ್ದು. ಅದಕ್ಕೆ ಯಾರಾದರೂ ಬಡ ಭಕ್ತಗಳು, ಬಡ ವಿದ್ಯಾರ್ಥಿಗಳಿದ್ದರೆ, ಬಡ ಮಕ್ಕಳಿದ್ರೆ ಅಥವಾ ಅನಾಥರಿದ್ದರೆ ಅವ್ರಿಗೆ ಅನ್ನದಾನ ಮಾಡೋದ್ರಿಂದ ತುಂಬ ವಿಶೇಷತೆ ನಿಮಗೆ ಮಿಥುನ್ ರಾಶಿಯವರಿಗೆ ಫಲ ಸಿಗ್ತಕ್ಕಂಥದ್ದು. ಬಟ್ಟೆ ಕೊಡಿ, ವಸ್ತ್ರ ಕೊಡಿ, ಹಣ ಕೊಡಿ, ಅನ್ನ ಕೊಡಿ, ನೀರು ಕೊಡಿ. ಯಾರಿಗಾದ್ರೂ ಫೀಸು ಶಕ್ತಿ ಇಲ್ಲದೆ ಇದ್ದವರವ್ರಿಗೆ ಧನ ಸಹಾಯ ಮಾಡಿ. ವಿಶೇಷವಾಗಿ ಮಿಥುನ್ ರಾಶಿಯವರಿಗೆ ಈಪ್ಸಿತ ಫಲ ಕೊಡ್ತಕ್ಕಂಥದ್ದು. ಮತ್ತು ಯಾವತ್ತೂ ಸಹ ಅದೃಷ್ಟ ಸಂಖ್ಯೆ ಮಿಥುನ್ ರಾಶಿಯವರಿಗೆ 5 ಮತ್ತು 7. ಹಳದಿ ಬಣ್ಣ ಸ್ವಲ್ಪ ಯಶಸ್ಸು ಸಿಕ್ಕತ್ತೆ. ಶುಭ ದಿನ ಬುಧವಾರ. ಇವರು ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು, ತುಂಬ ಅನುಕೂಲ ಆಗುತ್ತೆ. ಇನ್ನು ಮುಂದಿನ ರಾಶಿ ಕಟಕ ಅಥವಾ ಕರ್ಕಾಟಕ ಅಂತ ಹೇಳ್ತೀವಿ. ಕಟಕ ಅಂತಲೂ ಹೇಳ್ತೀವಿ, ಕರ್ಕಾಟಕ ರಾಶಿ ಅಂತ ಸಹ ಹೇಳ್ತೀವಿ. ಈ ಕರ್ಕಾಟಕ ರಾಶಿಯವರಿಗೆ ಆರ್ಥಿಕವಾಗಿ ಸುಧಾರಣೆ ಮತ್ತು ಮನೆ ತಗೋಬೇಕು ಅಂತ ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾ ಇರ್ತಾರೆ. ಏನು ಮಾಡೋದು ಸಹ ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ ಈ ವರ್ಷ. ಹೋದ ವರ್ಷ 25ರಲ್ಲಿ, ಈ 26ಕ್ಕೆ ನೋಡಿ ಜನವರಿಯಿಂದ ಅವ್ರಿಗೆ ಮನೆ ತಗೊಳ್ತಾರೆ, ಭೂಮಿ ತಗೊಳ್ತಾರೆ, ವ್ಯವಹಾರ ಮಾಡ್ತಾರೆ. ಆರ್ಥಿಕವಾಗಿ ನೀರಿನ ಬಿಸ್ನೆಸ್ ಮಾಡ್ತಾರೆ, ಮತ್ತು ಪಾನೀಯಗಳನ್ನ ವ್ಯವಹಾರ ಮಾಡ್ತಾರೆ, ಮತ್ತು ತಂಪಾದ ಪಾನೀಯಗಳಿಂದ ಸಹ ಅವರು ಯಶಸ್ಸು ತಗೊಳ್ತಾರೆ. ಆದರೂ ಸಹ ವಾಹನ ಯೋಗ, ಹೊಸ ಕಾರು, ವೆಹಿಕಲ್ಲು ಏನೇನು ತಗೋಬೇಕು ಅಂದ್ಕೊಂಡಿದ್ದಾರೋ ಈ ವರ್ಷ ಅವರು 26ರಲ್ಲಿ ತಗೊಳ್ತಾರೆ. ಮತ್ತು ಕುಟುಂಬದಲ್ಲಿ ಘರ್ಷಣೆ ಇರುತ್ತೆ. ಕುಟುಂಬದಲ್ಲಿ ಮಾತ್ರ ಹುಷಾರಾಗಿರಬೇಕು. ಮಾತು ಮೌನವಾಗಿದ್ದಷ್ಟು ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ಇವರೇನಾದರೂ ಒಂದು ಮಾತು ಕೆಟ್ಟದ್ದಾಡ್ಬಿಟ್ರೆ ಘರ್ಷಣೆ ಆಗ್ಬಿಟ್ಟು ಹೊಡೆದಾಟ ಬಡದಾಟ ಹಾಕೋಂಥ ಚಾನ್ಸಸ್ ಇರುತ್ತೆ. ಅದರಿಂದ ಮೌನವಾಗಿದ್ದು ಶಾಂತಿಯಿಂದ ಇದ್ದರೆ ಇವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಕರ್ಕಾಟಕ ರಾಶಿಯವರಿಗೆ ಜಲತತ್ವ ರಾಶಿ, ನೀರು ಅಂದರೆ ಚಂದ್ರ. ಅದರಿಂದ ಇವರು ಮೌನವಾಗಿರೋದ್ರಿಂದ ಸ್ವಲ್ಪ ಅನುಕೂಲತೆಗಳು ಇರುತ್ತೆ. ಸೋಮವಾರ ಈಶ್ವರನ ದೇವಸ್ಥಾನದಲ್ಲಿ ಇವರು ಹಾಲು ಅಭಿಷೇಕ ಮಾಡಿಸ್ಬೋದು. ದಧ್ಯ ಅಂದರೆ ಮೊಸರು, ಇಲ್ಲ ಆಜ್ಯ ಅಂದರೆ ತುಪ್ಪ. ಈ ಅಭಿಷೇಕ ಮಾಡಿಸೋದ್ರಿಂದ ಅವ್ರಿಗೆ ಚಂಚಲ ಬುದ್ಧಿ ನಿವಾರಣೆ ಆಗಿ ಅವ್ರು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು. ಮತ್ತು ಓಂ ಚಂದ್ರಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಇವರು ಪಾರಾಯಣ ಮಾಡಿಕೊಂಡ್ರೆ ತುಂಬ ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ಅದೃಷ್ಟ ಸಂಖ್ಯೆ 2 ಮತ್ತು 4. ಅದೃಷ್ಟದ ಬಣ್ಣ ವೈಟ್ ಅಥವಾ ಬಿಳಿ. ಮತ್ತು ಇವರು ಸೋಮವಾರ ಗುರುವಾರ ಏನು ಕೆಲಸ ಮಾಡಿದ್ರು ಸಹ ಸಕ್ಸಸ್ ಆಗುತ್ತೆ, ಅನುಕೂಲ ಆಗುತ್ತೆ. ಆದರೆ ಘರ್ಷಣೆ ತಪ್ಪಿದ್ದಲ್ಲ, ಜಗಳಾಟಗಳು ತಪ್ಪಿದ್ದಲ್ಲ, ಮನಸ್ತಾಪಗಳು ತಪ್ಪಿದ್ದಲ್ಲ. ಆದ್ದರಿಂದ ಸ್ವಲ್ಪ ಹುಷಾರಾಗಿದ್ದಲ್ಲಿ ಪೂರ್ಣ ಭವಿಷ್ಯ, ಪೂರ್ಣ ಫಲ ಇವರಿಗೆ ದಕ್ಕತಕ್ಕಂಥದ್ದಾಗತ್ತೆ. ಇನ್ನು ಮುಂದಿನ ರಾಶಿ ಬಂದು ಸಿಂಹರಾಶಿ. ಸಿಂಹರಾಶಿಯವ್ರದ್ದು ಯಾವ ರೀತಿ ಇರುತ್ತಪ್ಪ ಅಂತಂದರೆ ನೋಡಿ, ನೇತೃತ್ವದ ಗುಣ ಹೆಚ್ಚುಳ್ಳವರು. ಅಂದರೆ ನೇತೃತ್ವ ಅಂದರೆ ಸಮಾರಂಭಗಳು, ಸಭೆಗಳು, ರಾಜಕೀಯ, ವ್ಯಾವಹಾರಿಕ, ಕ್ಷೇತ್ರ ವರ್ಗ, ಮತ್ತು ಮೀಡಿಯಾ, ಮತ್ತು ಪ್ರತಿಯೊಂದು ಸಂಸ್ಥೆ, ಸಂಘ ಸಂಸ್ಥೆಗಳಿಗೂ ಸಹ ನೇತೃತ್ವ ವಹಿಸ್ತಕ್ಕಂಥವ್ರಿಗೆ ಇವರಿಗೆ ತುಂಬ ಅನುಕೂಲ ಆಗ್ತಕ್ಕಂಥದ್ದು. ಹೊಸ ಯೋಜನೆಗಳಿಗೆ ಸಹ ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ಸ್ನೇಹ ಸಂಬಂಧಗಳಲ್ಲಿ ಅನುಕೂಲವಾಗಿರ್ತಕ್ಕಂಥದ್ದು. ಮತ್ತು ಹಣಕಾಸಿನಲ್ಲಿ ಏರಿಳಿತ. ಯಾಕೆಂದರೆ ಇವ್ರಿಗೆ ಯಾರಿಗಾದ್ರೂ ದುಡ್ಡು ಕೊಟ್ಬಿಟ್ಟು ಕಳ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ. ಅದರಿಂದ ಇವರು ಯಾವತ್ತೂ ಸಹ ಯಾರಿಗೂ ಹಣ ಕೊಡಕ್ಕೆ ಹೋಗಬಾರ್ದು. ಅತಿ ಸ್ನೇಹ ಗತಿ ಕೇಡು ಅಂತ ಹೇಳ್ತಾರೆ. ಅದರಿಂದ ನಾವು ಯಾವತ್ತಿದ್ರು ಅಪ್ಪ ಬಾ, ಏನು ಹೊಟ್ಟೆ ಹಸಿತಾ ಇದೆಯಾ, ಊಟ ಮಾಡು, ತಿಂಡಿ ತಿನ್ನು, ಕಾಫಿ ಕುಡಿ, ಚೆನ್ನಾಗಿರೋಣ ಅಂತ ಹೇಳಬೇಕು. ನಾವು ಇವ್ರು ಯಾವತ್ತು ಸಿಂಹರಾಶಿಯವರು ಒಂದು 10 ರೂಪಾಯಿ ಕೊಡ್ತಾರೋ ಅಲ್ಲಿಂದ ಜಗಳ ಶುರುವಾಗುತ್ತೆ. ಅದರಿಂದ ಸಿಂಹರಾಶಿಯವರು ಆದಷ್ಟು ಸ್ವಲ್ಪ ಹುಷಾರಾಗಿ ಇರಬೇಕು. ಇವರು ಭಾನುವಾರ ಕೆಂಪು ನೀರು ಒಂದು ತಾಮ್ರ ಚೊಂಬಲ್ಲಿ ಅಕ್ಷತೆ ಮತ್ತು ಕುಂಕುಮ, ಕೆಂಪು ನೀರು ಮಾಡಿಕೊಂಡು ಅರ್ಘ್ಯ ಕೊಟ್ಟಾಗ ಸೂರ್ಯ ದೋಷ ನಿವಾರಣೆಯಾಗಿ ಇವರಿಗೆ ಆರೋಗ್ಯ ಭಾಗ್ಯ ಸಿಗ್ತಕ್ಕಂಥದ್ದು ಅನುಕೂಲ ಆಗುತ್ತೆ. ಭಾನುವಾರ ಇವರು ಕೆಂಪು ವಸ್ತ್ರ ದಾನ ಮಾಡಿದ್ರು ಸಹ ಒಳ್ಳೆಯದಾಗುತ್ತೆ. ಅದೃಷ್ಟದ ಸಂಖ್ಯೆ 1, 9. ಇವರು ಕಿತ್ಲೆ ಮತ್ತು ಚಿನ್ನದ ಬಣ್ಣಗಳು ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಆಗುತ್ತೆ. ಶುಭ ದಿನ ಭಾನುವಾರ ಮತ್ತು ಮಂಗಳವಾರ. ಯಾವ ಕೆಲಸ ಮಾಡಿದ್ರೂ ಸಹ ಇವರಿಗೆ ಅನುಕೂಲ ಆಗುತ್ತೆ. ಸಿಂಹರಾಶಿಯವರು ಸ್ವಲ್ಪ ಹುಷಾರಾಗಿರಬೇಕು.
ವ್ಯವಹಾರನ ನೋಡ್ಕೊಂಡು ಮಾಡಿದಾಗ ಅನುಕೂಲ ಆಗತ್ತೆ. ಘರ್ಷಣೆ ಹುಷಾರಾಗಿರಿ, ಒಳ್ಳೆಯದಾಗತ್ತೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ನೋಡಿ, ಕನ್ಯಾ ರಾಶಿಯವರಲ್ಲಿ ನೋಡಿ, ಇವ್ರಿಗೂ ವೃತ್ತಿಯಲ್ಲಿ ಬದಲಾವಣೆ. ಸರ್ಕಾರಿ ನೌಕರರಲ್ಲಿ ಯಾರ್ಯಾರು ಇರ್ತಾರೆ ನೋಡಿ ಸರ್, ಇದು ಬಂಪರು. ಇವತ್ತು ಬಂಪರ್ ಅಂತಲೇ ಹೇಳಬೇಕು. ಎಲ್ಲ ಬಡ್ತಿ ಸಿಗ್ತಕ್ಕಂಥದ್ದು. ವೃತ್ತಿಯಲ್ಲಿ ಹೊಸ ಕೌಶಲ್ಯಾಭಿವೃದ್ಧಿ, ಮತ್ತು ಆರೋಗ್ಯದಲ್ಲಿ ಸ್ಥಿರತೆ, ಕುಟುಂಬದಲ್ಲಿ ಶಾಂತಿ. ಇವತ್ತು ಇವ್ರಿಗೂ ಸಹ ಕನ್ಯಾ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಚಿನ್ನದ ವ್ಯಾಪಾರ, ಒಡವೆ ವ್ಯಾಪಾರ, ತರಕಾರಿ ವ್ಯಾಪಾರ, ಬಟ್ಟೆ ವ್ಯಾಪಾರ, ಪ್ರತಿಯೊಂದು ಏನೇನು ಬಿಸ್ನೆಸ್ ಮಾಡ್ತಾರೋ ಕನ್ಯಾ ರಾಶಿಯವರಿಗೆ ಎಲ್ಲ ಅನುಕೂಲ ಆಗ್ತಕ್ಕಂಥದ್ದಿದೆ. ಮತ್ತೆ ಸಹ ಇವತ್ತಿನ ದಿವಸ ಕನ್ಯಾ ರಾಶಿಯವರಿಗೆ 2026 ಲಕ್ಕಿ ವರ್ಷ ಅಂತ ಹೇಳಬೇಕು. ಅವರು ಬುಧನ ಆರಾಧನೆ ಮಾಡಬೇಕು. ಓಂ ಬುಧಾಯ ನಮಃ, ಅಥವಾ ಇಲ್ಲ ಅಂತ ಅಂದರೆ ಪ್ರಿಯಾಂಗು ಕಲಿಕಶ್ಯಾಮಂ ರೂಪೇಣ ಪ್ರತಿಭಾಂಬುದಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂಬುದಂ ಪ್ರಣಮಾಮ್ಯಹಂ ಅಂತಕ್ಕಂಥ ಬುಧನ ಮಂತ್ರ ಹೇಳ್ಕೊಂಡಾಗ ಇವರಿಗೆ ಒಳ್ಳೆ ಫಲ, ಇನ್ನು ಹೆಚ್ಚಿನ ಫಲ ಸಿಗ್ತಕ್ಕಂಥದ್ದು. ಓಂ ನಮೋ ನಾರಾಯಣಾಯ ಅಂತ ಅಷ್ಟಾಕ್ಷರಿ ಮಂತ್ರವನ್ನು ಸಹ ಇವರು ಪಾರಾಯಣ ಮಾಡಿಕೊಂಡಾಗ ಇವರಿಗೆ ಯಶಸ್ಸು ಸಿಗ್ತಕ್ಕಂಥದ್ದು. ಅದರಿಂದ ಇವರು ಹಸಿರು ಮತ್ತು ನೇರಳೆ ಬಣ್ಣವನ್ನು ಇಷ್ಟಪಡ್ತಕ್ಕಂಥವ್ರು. ಬುಧವಾರ, ಶುಕ್ರವಾರ ಇವ್ರು ಏನು ಕೆಲಸ ಮಾಡಿದ್ರು ಅನುಕೂಲ ಆಗ್ತಕ್ಕಂಥದ್ದು. 5 ಮತ್ತು 3 ಲಕ್ಕಿ ನಂಬರು. ಈ ನಂಬರಲ್ಲಿ, ಈ ಡೇಟಲ್ಲಿ ಇವ್ರು ಏನು ಕೆಲಸ ಬೇಕಾದ್ರೂ ಮಾಡ್ಬೋದು, ಅನುಕೂಲ ಆಗುತ್ತೆ. ಕನ್ಯಾ ರಾಶಿಯವರಿಗೆ 2026 ಎಲ್ಲ ಶುಭವಾಗಿದೆ. ಇನ್ನು ಮುಂದಿನ ರಾಶಿ ತುಲಾರಾಶಿ. ಮುಂದಿನ ರಾಶಿ ಬಂದರೆ ನಮಗೆ ತುಲಾರಾಶಿ. ತುಲಾರಾಶಿ ಅಂದರೆ ನಾವು ತಕ್ಕಡಿ ವ್ಯವಹಾರ, ತೂಕವಾಗಿರ್ತಾರೆ ನೋಡಿ. ಯಾವತ್ತೂ ಸಹ ತುಲಾರಾಶಿಯವರು ವ್ಯವಹಾರದಲ್ಲಿ ಚಾಣುಚಕ್ಷತೆ ಜಾಸ್ತಿ. ನೀವು ಅವ್ರನ್ನ ಬಿಡಿ, ವ್ಯವಹಾರಕ್ಕೆ ಯಾವ ರೀತಿ ವ್ಯವಹಾರ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಬೆಳವಣಿಗೆ, ಹಣಕಾಸಿನಲ್ಲಿ ಲಾಭ, ದಾಂಪತ್ಯ ಜೀವನ ಸುಧಾರಣೆ ಮತ್ತು ಸ್ನೇಹಿತರಿಂದ ಬೆಂಬಲ ಸಿಗುವ ಸಾಧ್ಯತೆ. ಫ್ರೆಂಡ್ಸ್ ಎಲ್ಲ ಜಗಳ ಮಾಡಿಕೊಂಡು ಆಚೆ ಹೊರಟೋಗಿರ್ತಾರೆ, ಈ ವರ್ಷ ಎಲ್ಲ ಕಲಿತಾರೆ. ಮತ್ತು ಪ್ರತಿಯೊಂದು ಸಹ ದಾಂಪತ್ಯ ಜೀವನ ಕೂಡ ಕಲಹಗಳಲ್ಲಿ ಇರುತ್ತೆ. ಈ ವರ್ಷ ಎಲ್ಲ ಒಂದಾಗ್ತಕ್ಕಂಥದ್ದು ಯೋಗ ಇರುತ್ತೆ. ಅದರಿಂದ ಈ ವರ್ಷ ತುಲಾರಾಶಿಯವರು ಸಹ ಯಾವತ್ತೂ ಸಹ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿದಾಗ, ಲಕ್ಷ್ಮೀ ದೇವನ್ನ ಆರಾಧನೆ ಮಾಡಿದಾಗ ತುಂಬ ಅನುಕೂಲ ಆಗ್ತಕ್ಕಂಥದ್ದಿದೆ. 2026 ತುಲಾರಾಶಿಯವರಿಗೆ ತುಂಬ ಅನುಕೂಲದ ದಿನಗಳು ಸಹ ಗೋಚರಿಸ್ತಾ ಇದೆ. ಅದರಿಂದ ಇವರು ಅದೃಷ್ಟ ಸಂಖ್ಯೆ 6 ಮತ್ತು 9ನೇ ನಂಬರಲ್ಲಿದ್ದಾರೆ. ಏನಾದರೂ ವೆಹಿಕಲ್ ತಗೋಬೇಕಾದ್ರೆ 6 ಅಥವಾ 9ನೇ ನಂಬರ್ ತಗೊಂಡ್ರೆ ಇವರಿಗೆ ಲಕ್ಕಿ ವಾಹನ ಆಗ್ತಕ್ಕಂಥದ್ದು. ಮತ್ತು ಶುಕ್ರವಾರ, ಶನಿವಾರ ಇವ್ರು ಏನು ಕೆಲಸ ಬೇಕಾದ್ರೂ ಮಾಡ್ಬೋದು. ಆದ್ದರಿಂದ ಇವರಿಗೆ ಏಕೆಂದರೆ ಬಿಸ್ನೆಸ್ಸಲ್ಲಿ ಇವರು ಏನು ದಿನಸಿ ಅಂಗಡಿ, ಪ್ರಾವಿಷನ್ ಸ್ಟೋರ್ಸು, ಅಥವಾ ಪೆಟ್ರೋಲಿಯಂ, ಅಥವಾ ಪ್ರತಿಯೊಂದು ಸಹ ರೇಷ್ಮೆ, ಅಥವಾ ಬಳೆ, ಬ್ಯಾಂಗಲ್ಸು, ಇವೆಲ್ಲ ವ್ಯಾಪಾರದಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಅಭಿವೃದ್ಧಿ ತುಂಬ ಅನುಕೂಲತೆಗಳಿದೆ. ಆದ್ದರಿಂದ ಇವರು ತುಲಾರಾಶಿಯವರು ಯಾವತ್ತೂ ಸಹ ಓಂ ಶ್ರೀ ಲಕ್ಷ್ಮೀ ಏನಮ ಅಂತ ಜಪ ಮಾಡಿದ್ರೆ 2026 ತುಂಬ ಲಕ್ಕಿ ಡೇ ಅಂತಲೇ ಹೇಳ್ಕೊಬೋದು. ತುಲಾರಾಶಿಯವ್ರಿಗೂ ಸಹ ಒಳ್ಳೆ ಫಲ ಕಾಣಿಸ್ತಾ ಇದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಪರಿವರ್ತನೆಯ ವರ್ಷ. ಅವಕಾಶಗಳು ಅಂದರೆ ಸಹನೆ ಅಗತ್ಯ. ಹಿತಶತ್ರುಗಳ ಬಗ್ಗೆ ಜಾಗ್ರತೆ ವಹಿಸಿ. ಯಾವತ್ತೂ ಸಹ ನೋಡಿ, ವೃಶ್ಚಿಕ ರಾಶಿಯವರಿಗೆ ಇನ್ನೂ ಸಹ ತುಂಬ ಕಷ್ಟದ ದಿನಗಳೇ ಇದೆ. ಯಾಕೆ ಅಂತಂದರೆ ಅವ್ರಿಗೆ ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಪಂಚಮ ಶನಿ ಇದ್ದಾಗ 2 ವರ್ಷಗಳ ಕಾಲ ತುಂಬ ತೊಂದರೆಗಳು ಅನುಭವಿಸ್ತಾ ಇರಬೇಕಾಗತ್ತೆ. ನೋಡಿ, ಅದು ಹೇಳ್ತಾ ಇದ್ದೀನಿ, ಆಗಬಾರ್ದು ಅಂತಲೇ ಹುಷಾರಾಗಿ ತಂದೆ ತಾಯಿಗಳನ್ನ ನೋಡ್ಕೊಳ್ಳಿ. ಯಾವತ್ತೂ ತಾಯಿಗಿಂತ ದೇವರಿಲ್ಲ, ತಂದೆಗಿಂತ ದೇವರಿಲ್ಲ. ನಮಗೆ ಸಾಕ್ಷಾತ್ ದೇವರೇ ತಾಯಿ ತಂದೆಗಳು. ಅದರಿಂದ ನೀವು ತಾಯಿ ತಂದೆಗಳಿಗೆ ಗೌರವ ಕೊಟ್ಟರೆ ದೇವ್ರಿಗೆ ಗೌರವ ಕೊಟ್ಟಾಗೆ. ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಕುಜನ ಆರಾಧನೆ ಮಾಡೋದ್ರಿಂದ ತುಂಬ ಅನುಕೂಲ ಆಗ್ತಕ್ಕಂಥದ್ದು. ಮತ್ತು ಹನುಮಾನ್ ಚಾಲಿಸನ್ನ ಡೈಲಿ 3 ದಿವಸ ಪಾರಾಯಣ ಮಾಡಬೇಕು. ಅದೃಷ್ಟ ಸಂಖ್ಯೆ ಬಂದು ಇವರಿಗೆ 8 ಮತ್ತು 4. ಯಾಕೆಂದರೆ ಕುಜನ ಸಂಖ್ಯೆ 9 ಅಂತ ನಾವು ಹೇಳ್ತೀವಿ. ಆದರೂ ಸಹ ಶನಿ ಕಷ್ಟದಲ್ಲಿರೋದ್ರಿಂದ ಅವನ್ನ ನಾವು ಆರಾಧನೆ ಮಾಡಿಕೊಂಡಾಗ
ರಾಹುನ ಆರಾಧನೆ ಮಾಡಿಕೊಂಡಾಗ ಸ್ವಲ್ಪ ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ಅದರಿಂದ ಯಾವತ್ತೂ ಸಹ 8-4 ಮತ್ತು ಕೆಂಪು ವಸ್ತ್ರ ಮಂಗಳವಾರ ಗುರುವಾರ ಇವರು ಏನು ಕೆಲಸ ಮಾಡಿದ್ರು ಸಹ ಅನುಕೂಲ ಆಗತ್ತೆ. ಯಾವತ್ತೂ ಸಹ ಇವರು ಸೌಮ್ಯವಾಗಿರಬೇಕು, ಜಗಳ ಆಡಕ್ಕೆ ಹೋಗಬಾರ್ದು, ಹೆಂಡತಿ ಮಕ್ಕಳ ಹತ್ರ ಜಗಳ ಆಡಕ್ಕೆ ಹೋಗಬಾರ್ದು, ಅಕ್ಕಪಕ್ಕ ಜಗಳ ಆಡಕ್ಕೆ ಹೋಗಬಾರ್ದು. ಅತೀ ವಿನಯವಾಗಿದ್ದಷ್ಟು ಇವ್ರಿಗೆ ವೃಶ್ಚಿಕ ರಾಶಿಯವರಿಗೆ ತುಂಬ ಅನುಕೂಲ ಸಿಗತ್ತೆ. ಅದರಿಂದ ಇವ್ರಿಗೆ ಒಳ್ಳೆಯದಾಗಲಿ. ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ತುಂಬ ಅನುಕೂಲ ಆಗ್ತಕ್ಕಂಥದ್ದು. ಇನ್ನು ಧನುರಾಶಿಯಲ್ಲಿ ನೋಡಿ, ಶಿಕ್ಷಣ, ವಿದ್ಯಾರ್ಥಿಗಳು ಅಭಿವೃದ್ಧಿ. ಇವತ್ತೆಲ್ಲ ಹೋದ ವರ್ಷ ಎಲ್ಲ ತುಂಬ ಪ್ರಾಬ್ಲಮ್ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ, ಓದೋಕ್ಕಾಗಲ್ಲ, ವಿದ್ಯಾರ್ಥಿಗಳಿಗೆ ಅನುಕೂಲ. ಮತ್ತು ಪ್ರತಿಯೊಬ್ಬರೂ ಸಹ ಏನು ಖಿನ್ನತೆಗೊಳಗಾಗಿರ್ತಾರೋ ಈ 26ರಲ್ಲಿ ಎಲ್ಲ ಅನುಕೂಲ ಆಗ್ತಕ್ಕಂಥ ದಿನಗಳು, ಸೂಚನೆಗಳು ಕಾಣಿಸ್ತಾ ಇದೆ. ಧನುರಾಶಿಯವರಿಗೆ ಅಭಿವೃದ್ಧಿ, ಉದ್ಯೋಗದಲ್ಲಿ ಉನ್ನತಿ, ವಿದೇಶ ಪ್ರಯಾಣದಲ್ಲಿ ಶುಭ, ಹಣಕಾಸಿನಲ್ಲಿ ಸುಧಾರಣೆ, ಆಧ್ಯಾತ್ಮಿಕತೆ ಹೆಚ್ಚಿಸುತ್ತದೆ. ಇವರು ಯಾವತ್ತೂ ಸಹ ದತ್ತಾತ್ರೇಯನ ಧ್ಯಾನ ಮಾಡ್ಕೋಬೇಕು, ರಾಘವೇಂದ್ರ ಸ್ವಾಮಿಗಳ ಧ್ಯಾನ ಮಾಡ್ಕೋಬೇಕು, ಹಾಗೂ ಸಾಯಿಬಾಬಾ ದೇವರನ್ನ ಧ್ಯಾನ ಮಾಡ್ಕೋಬೇಕು. ದತ್ತಾತ್ರೇಯ ಸ್ವಾಮಿಗಳನ್ನ ಓಂ ದ್ರಾಮ್ ದತ್ತಾತ್ರೇಯಾಯ ನಮಃ ಅಂತ ಜಪ ಮಾಡಿದಾಗ ತುಂಬ ಅನುಕೂಲತೆಗಳು ಕಾಣುತ್ತೆ. ಇವರು ಯಾವತ್ತೂ ಸಹ ಶಿವಪಂಚಾಕ್ಷರಿ ಮಂತ್ರವನ್ನು ಪಾರಾಯಣ ಮಾಡಿಕೊಂಡಾಗ ತುಂಬ ಅನುಕೂಲ ಆಗ್ತಕ್ಕಂಥದ್ದು. 3-7 ಅದೃಷ್ಟದ ಸಂಖ್ಯೆ, ಹಳದಿ ಬಣ್ಣ ಮತ್ತು ಗುರುವಾರ ಭಾನುವಾರ ಯಾವ ಕೆಲಸ ಮಾಡಿದ್ರು ಇವ್ರಿಗೆ ಅನುಕೂಲ ಆಗುತ್ತೆ, ಒಳ್ಳೆಯದಾಗತ್ತೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಮಕರ, ಕುಂಭ, ಧನುಷ್ ಆದ ತಕ್ಷಣ ಮಕರ ರಾಶಿ. ಇವತ್ತು ಈ ಮಕರ ರಾಶಿಯವ್ರದ್ದು ಯಾವ ರೀತಿ ಫಲ ಇದೆಯಪ್ಪ ಅಂತಂದರೆ, ಧನುರಾಶಿ ಆದ ತಕ್ಷಣ ಮಕರ ಮತ್ತು ಕುಂಭ, ಮೀನ ಈ 3 ರಾಶಿಗಳು ಸಹ ಇದೆ. 26ರ ಮಕರ ರಾಶಿಯವ್ರದ್ದು ಯಾವ ರೀತಿ ಇದೆಯಪ್ಪ ಅಂತಂದರೆ, ನಿಮಗೆ ಈ 6 ತಿಂಗಳ ಕಾಲ ಮಕರ ರಾಶಿಯವರಿಗೆ ತುಂಬ ತೊಂದರೆ ಇದೆ, ಭಾರಿ ಹೆಲ್ತ್ ಇಶ್ಯೂ ಇದೆ, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳು ಬರ್ತಕ್ಕಂಥದ್ದಿದೆ, ಸುಮ್ಮನೆ ಹೊಟ್ಟೆ ನೋವು ಶುರುವಾಗುತ್ತೆ, ಒಂಥರ ಗ್ಯಾಸ್ಟ್ರಿಕ್ ಥರ ಆಗ್ಬಿಟ್ಟು ಇರಕ್ಕೂ ಆಗೋದಿಲ್ಲ, ಈ ಥರ ಸಮಸ್ಯೆಗಳು ಶುರುವಾಗ್ತಾ ಇದೆ ಮಕರ ರಾಶಿಯವರಿಗೆ. ಎಚ್ಚೆತ್ಕೋಬೇಕು, ಹುಷಾರಾಗಿರಬೇಕು. ಯಾವತ್ತೂ ಸಹ ಮಲ್ಕೊಂಡ್ರೆ ಸಹ ಹೊಟ್ಟೆ ಏನೋ ಹಿಂಡದಂಗೆ ಆಗತ್ತೆ. ಅದು ಸಹ ಇವತ್ತಿನ ದಿವಸ 6 ತಿಂಗಳ ಕಾಲ ಜೂನ್ ಜುಲೈ ತನಕ ಸ್ವಲ್ಪ ಹುಷಾರಾಗಿರಬೇಕು ಮಕರ ರಾಶಿಯವರು. ಇಲ್ಲ ಅಂತಂದರೆ ಸ್ವಲ್ಪ ಪ್ರಾಣಕ್ಕೆ ತೊಂದರೆಗಳಿರುತ್ತೆ. ಈ ಮಕರ ರಾಶಿಯವರು ಏನಪ್ಪ ಅಂತಂದರೆ, ಇವರು ಕಠಿಣ ಶ್ರಮದಿಂದ ಇವರು ಉದ್ಯೋಗ ಮಾಡ್ತಾರೆ. ಮಾನಸಿಕವಾಗಿ ಸ್ವಲ್ಪ ಖಿನ್ನತೆಗೆ ಇರುತ್ತೆ. ಕುಟುಂಬದಲ್ಲಿ ಸ್ಥಿರತೆ, ಹಣಕಾಸಿನಲ್ಲೂ ಸ್ಥಿರತೆ, ಆದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಮಕರ ರಾಶಿಯವರಿಗೆ ಏನಪ್ಪ ಅಂತಂದರೆ, ಗಾಡಿ ಓಡಿಸ್ಬೇಕಾದ್ರೆ ಹುಷಾರು, ಅಪಘಾತ ಭಯ ಇದೆ, ಗಾಡಿ ಸ್ಕಿಡ್ ಆಗುವಂಥ ಚಾನ್ಸಸ್ ಇದೆ, ಬೀಳೋ ಅಂಥ ಚಾನ್ಸಸ್ ಇದೆ. ಆದ್ದರಿಂದ ಸ್ವಲ್ಪ ಎಚ್ಚೆತ್ಕೋಬೇಕು. ಯಾವತ್ತೂ ಸಹ ಆರೋಗ್ಯ ಅಂತೂ ಕ್ಷೀಣಿಸ್ಬಿಡುತ್ತೆ. ನೋಡಿ, ಇವತ್ತು ಚೆನ್ನಾಗಿರ್ತಾರೆ, ನಾಳೆ ಏನಪ್ಪ ನನಗೆ ಇವತ್ತೆಲ್ಲ ಚೆನ್ನಾಗಿದ್ನಲ್ಲ, ಇವತ್ತೇನು ಹಿಂಗಾಗೋಯ್ತು ಅನ್ನೋ ಒಂದು ಪರಿಸ್ಥಿತಿಗೆ ಬಂದ್ಬಿಡುತ್ತೆ. ಕೂತು ಹೊಟ್ಟೆ ಎಲ್ಲ ಪ್ರಾಬ್ಲಮ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಈ ಕಿಬ್ಬೊಟ್ಟೆ ಇರುತ್ತಲ್ಲ, ಅಲ್ಲೇ ನೋವು ಶುರುವಾಗ್ಬಿಡ್ತು ಅನ್ನೋಸತಿ ಇದ್ದಕ್ಕಿದ್ದಾಗೆ ಮಕರ ರಾಶಿಯವರಿಗೆ. ಅದರಿಂದ ಆದಷ್ಟು ಸ್ವಲ್ಪ ಖಾರವನ್ನು ಕಡಿಮೆ ಮಾಡಿ, ಸ್ವಲ್ಪ ತಂಪಾದ ಪಾನೀಯಗಳನ್ನ ಕುಡೀರಿ, ನೀರು ಸ್ವಲ್ಪ ಜಾಸ್ತಿ ಕುಡೀರಿ, ಒಳ್ಳೆಯದಾಗತ್ತೆ. ಆಂಜನೇಯನ ಪ್ರಾರ್ಥನೆ ಮಾಡಿ, ಲಕ್ಷ್ಮೀ ನರಸಿಂಹನ ಸ್ವಾಮಿ ಪ್ರಾರ್ಥನೆ ಮಾಡಿ, ಓಂ ರೀಂ ದುಂ ದುರ್ಗಾಯೈ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಂಡಾಗ ಆಯಮ್ಮ ಜಗನ್ಮಾತೆ ರಕ್ಷಿಸ್ತಾಳೆ. ಆಮೇಲೆ ಅದೃಷ್ಟ ಸಂಖ್ಯೆ 8-2, ನೀಲಿ ಬಣ್ಣ ಬಹುದು, ಮತ್ತು ಶನಿವಾರ ಬುಧವಾರ ಏನು ಕೆಲಸ ಮಾಡಿದ್ರು ಸಹ ಅನುಕೂಲತೆಗಳಾಗತ್ತೆ. ಅದರಿಂದ ಮಕರ ರಾಶಿಯವರು ಜೀವನವನ್ನು ಚೆನ್ನಾಗಿಟ್ಕೊಳ್ಳಿ. ಮಾತಿನಿಂದ ವಾಕ್ಸ್ಥಾನ ರಾಹು ಇದ್ದಾನೆ. ಏನೋ ಮಾತಾಡಕ್ಕೆ ಹೋದಿ ನೀವು ದುಶ್ಮನ್ ಆಗ್ಬಿಡ್ತೀರಾ, ಏನೋ ಒಳ್ಳೇದು ಹೇಳಕ್ಕೆ ಹೋದ್ರು ಸಹ ಕೆಟ್ಟದ್ದಾಗ್ಬಿಡುತ್ತೆ. ಅದರಿಂದ ಮೌನವಾಗಿದ್ಬಿಡಿ ಮಕರ ರಾಶಿಯವರು. ಜುಲೈ ತನಕ ಯಾವ ತೊಂದರೆನೂ ಇರೋದಿಲ್ಲ. ವಿಶೇಷವಾಗಿ ಲಕ್ಷ್ಮೀ ನರಸಿಂಹ ಮತ್ತು ಆಂಜನೇಯನ ಪ್ರಾರ್ಥನೆ ಮಾಡಿಕೊಂಡಾಗ ಮಕರ ರಾಶಿಯವರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಇನ್ನು ಕುಂಭರಾಶಿಗೆ ಹೋಗೋಣ. ನೋಡಿ, ಕುಂಭರಾಶಿಯವರಿಗೆ ಹೊಸ ವ್ಯವಹಾರ ಮಾಡಿರ್ತಾರೆ, ಯಶಸ್ಸು ಸಿಕ್ಕತ್ತೆ, ಸ್ನೇಹ ಸಂಬಂಧದಲ್ಲಿ ಬಲ, ಹಣಕಾಸು ಸರಿಯಾಗಿರುತ್ತದೆ, ಮತ್ತು ಯಶಸ್ಸು ಅನ್ನೋದು ಅವ್ರ ಹಿಂಭಾಗ ಇರುತ್ತೆ. ಕುಂಭರಾಶಿಯವರಿಗೆ ಯಾವತ್ತೂ ಸಹ ಅವರಿಗೆ ಹಣಕಾಸಿನಿಂದ ಯೋಚನೆ ಇರೋದಿಲ್ಲ. ಆದರೂ ಸಹ ಒಂದೊಂದು ಸತಿ ಕೈ ಕಟ್ತಂಗೆ ಆಗ್ಬಿಡುತ್ತೆ.
ಮತ್ತು ಬಡವರಿಗೆ ಅವರು ಬಟ್ಟೆ ದಾನ ಮಾಡಬೇಕು ಕುಂಭರಾಶಿಯವರು. ಮತ್ತು ಯಾವತ್ತೂ ಸಹ ಓಂ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ 21 ಸರ್ತಿ ಜಪ ಮಾಡಿಕೊಂಡಾಗ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. 4-7 ಅದೃಷ್ಟ ಸಂಖ್ಯೆ, ನೀಲಿ ಮತ್ತು ಕಪ್ಪು. ಶನಿವಾರ ಗುರುವಾರ ಇವ್ರು ಏನು ಕೆಲಸ ಮಾಡೋದು ಸಹ ಅನುಕೂಲ ಆಗುತ್ತೆ. ಆದ್ದರಿಂದ ಈ ಮಕರ ರಾಶಿಯವರು ಕುಂಭರಾಶಿಯವರು ಹುಷಾರಾಗಿರಬೇಕು. ಅಪಘಾತಗಳು ನೋಡಿ, ಆಕ್ಸಿಡೆಂಟ್ ಆದರೆ ಉಳಿಯೋದೇ ಕಷ್ಟ. ಆದಷ್ಟು ಕೇರ್ಫುಲ್ಲಾಗಿರಿ, ನಿಧಾನಕ್ಕೆ ಓಡಿಸಿ. ನಿಧಾನವೇ ಪ್ರಧಾನ, ಅಪಘಾತಕ್ಕೆ ಅವಸರವೇ ಕಾರಣ ಅಂತ ಬಸ್ಸಿಂದ ಹಾಕಿರ್ತಾರೆ, ನಾವೇನು ನೋಡೋದೇ ಇಲ್ಲ, ನುಗ್ಗುತ್ತಾ ಇರ್ತೀವಿ. ಲೆಫ್ಟಲ್ಲಿ ಹೋಗ್ಬಾರ್ದು ಅಂತೀವಿ, ಹೋಗ್ತಾರೆ, ಸಿಕ್ಕಾಕೊಂಡ್ಬಿಡ್ತಾರೆ. ಯಾಕೆ ಆ ಥರ ಬೀಳಬೇಕು? 5 ನಿಮಿಷ ನಿಧಾನ ಆದರೂ ಸಹ, ಒಂದು 5 ನಿಮಿಷ ಬಯಸ್ಕೊಂಡ್ರೂ ಸಹ ನಿಧಾನಕ್ಕೆ ಬನ್ನಿ. ನಿಧಾನಕ್ಕೆ ಹೋಗಿ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಈ ಮಕರ ರಾಶಿ ಕುಂಭರಾಶಿಯವರಿಗೆ ದೇವರ ಅನುಗ್ರಹ ಸಿಕ್ಕಿ ಒಳ್ಳೆಯದಾಗಲಿ. ಇನ್ನು ಕೊನೆಯ ರಾಶಿ ಮೀನರಾಶಿ. ನೋಡಪ್ಪ, ಮೀನರಾಶಿ ಅಂದರೆ ಮೀನು. ಇದರಿಂದ ಇವರಿಗೆ ದಾಂಪತ್ಯ ಹೋದ ವರ್ಷ ಎಲ್ಲ ತುಂಬ ಜಗಳ ಆಗಿರುತ್ತೆ. ದಾಂಪತ್ಯದಲ್ಲಿ ಸೌಖ್ಯ, ವೃತ್ತಿಯಲ್ಲಿ ಅನುಕೂಲ, ಹಣಕಾಸಿನಲ್ಲಿ ಕುಟುಂಬದಲ್ಲಿ ಸಂತೋಷ ಮತ್ತು ಆಧ್ಯಾತ್ಮಿಕದ ಬೆಳವಣಿಗೆ. ಆದಷ್ಟು ಇವರು ಆಧ್ಯಾತ್ಮಿಕತೆ ಹೋದ ವರ್ಷ ಹೋಗಿರಲಿಲ್ಲ, ಈ ವರ್ಷ ಹೋಗ್ತಾರೆ. ಹೋದ ವರ್ಷ ಎಲ್ಲ ಬೇಜಾರು, ಏನೋ ಒಂಥರ ಅವ್ರಿಗೆ ಏನಾಗುತ್ತೆ ಅಂದರೆ 7.5 ಒಂದು 8-10 ವರ್ಷದಿಂದ ನರಳು ಬಿಟ್ಟಿದ್ದಾರೆ. ಮೀನರಾಶಿಯವ್ರಿಗೆ ಇವಾಗ 7.5 ಹೊಟ್ಟೆಯಲ್ಲೇ ಶನಿ ಇರ್ತಕ್ಕಂಥವನು, ಈಗಲೂ ಸಹ ತೊಂದರೆಯಲ್ಲಿರ್ತಕ್ಕಂಥವರು. ಅದರಿಂದ ಇವರು ಶ್ರೀರಾಮ ಜಪ ಮಾಡಬೇಕು. ಶ್ರೀರಾಮ 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 ಅಂದರೆ ಸಾಕು ಅವ್ರಿಗೆ ಕೋದಂಡರಾಮ. ಅದೃಷ್ಟ ಸಿಗ್ತಕ್ಕಂಥ ಯೋಗ ಇದೆ. ಅವತ್ತು ಮಂಗಳವಾರ ಹನುಮಾನ್ ಚಾಲಿಸ ಪಾರಾಯಣ ಮಾಡಲಿ. ಪ್ರತಿ ಮಂಗಳವಾರ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಲಿ. ಗುರುವಾರ ಸೋಮವಾರ ಇವತ್ತಿಗೆ ಶುಭ ದಿನಗಳು. ಅದೃಷ್ಟ ಸಂಖ್ಯೆ 29. ಯಾವತ್ತು ಮೀನರಾಶಿಯವರು ದೇವಾನಾಂಚ ಋಷೀನಾಂಚ ಗುರುಕಾಂಚ ಸನ್ನಿಭಂ ಬುದ್ಧಿಭೂತಂ ತುಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಅಂತಕ್ಕಂಥ ಈ ಮಂತ್ರವನ್ನು ಕೇಳಿಸ್ಕೊಂಡ್ರೆ ಸಾಕು, ಗುರುದೋಷ ನಿವಾರಣೆ ಆಗುತ್ತೆ, ಶನಿ ದೋಷ ನಿವಾರಣೆ ಆಗುತ್ತೆ. ಅದಕ್ಕೆ ನೋಡಿ, ಯಾವತ್ತೂ ಸಹ ಇಷ್ಟ ದೇವ್ರನ್ನ, ಮನೆ ದೇವ್ರನ್ನ ನಾವು ಮರಿಬಾರ್ದು, ಕುಲದೇವ್ರನ್ನ ಮರಿಬಾರ್ದು, ಕುಟುಂಬವನ್ನು ಮರಿಬಾರ್ದು. ಯಾವತ್ತೂ ನಾವು ತಂದೆ ತಾಯಿಗಳಿಗೆ ಗೌರವ ಕೊಟ್ಟಾಗ ನಮಗೆ ಅವರೇ ಸಾಕ್ಷಾತ್ ದೇವರು. ತಾಯಿಗಿಂತ ದೇವರು ಇಲ್ಲ ಅಂತ ಹೇಳ್ತಾರೆ. ಇವತ್ತಿನ ದಿವಸ ನಾವು ತೊಗೊಂಡೋಗಿ, ನಾನೇ ಕಣ್ಣಾಗಿ ನೋಡಿದ್ದೀನಿ, ತಂದೆ ತಾಯಿನ ತೊಗೊಂಡೋಗಿ ಎಲ್ಲೋ ಬಿಟ್ಟು ಬಂದುಬಿಡ್ತಾರೆ. ಅವ್ರ ಆಸ್ತಿ ಬೇಕು, ದುಡ್ಡು ಬೇಕು, ಅಂತಸ್ತು ಬೇಕು, ಅಭಿವೃದ್ಧಿ ಬೇಕು, ಆದರೆ ಅವ್ರು ಬೇಡ ಅಂತಂದರೆ ಹೆಂಗೆ? ಅದರಿಂದ ಯಾವತ್ತೂ ಸಹ ದೇವರು ಮೆಚ್ಚಕ್ಕಾಗೋದಿಲ್ಲ. ತಂದೆ ತಾಯಿ ಗೌರವ ಕೊಡಿ. ಈ 12 ರಾಶಿಯವ್ರಿಗೂ ಸಹ ಶುಭವನ್ನುಂಟು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಹೇ ಶಾಂತಿ ಹೇ ಶಾಂತಿ ಹೇ. ಓಂ ತತ್ಸತು ಬ್ರಹ್ಮಾರ್ಪಣಮಸ್ತು. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ.